ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಫಸ್ಟ್ ವ್ಲಾಗ್. ಸೊ ನನ್ನ ಬಗ್ಗೆ ಕ್ವಿಕ್ಕಾಗಿ ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಅಂದರೆ, ನನ್ನ ಹೆಸರು ಸಂಜನಾ ಅಂತ. ಸೊ ನಮ್ಮ ಊರು ಹಾಸನ್. ಸೊ ನಾನು ಇವಾಗ ಸದ್ಯಕ್ಕೆ ಇರೋದು ಬ್ಯಾಂಗ್ಳೂರು ವೈಟ್ಫೀಲ್ಡ್ ಪಿ ಜಿಲಿ ಸ್ಟೇ ಮಾಡ್ತಾ ಇದ್ದೀನಿ. ಸೊ ನನ್ನ ಫಸ್ಟ್ ವ್ಲಾಗ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಒಂದು ದೇವರಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇಲ್ಲೇ ನಮಗೆ ಹತ್ತಿರ ಆಗಿರೋಂಥ HL ಹತ್ರ ಒಂದು ಶಿವನ್ ಟೆಂಪಲ್ ಇದೆ. ಸೊ ಅಲ್ಲಿಗೆ ವಿಸಿಟ್ ಮಾಡೋಣ ಅಂತ ಇದ್ದೀನಿ. ಸೊ ನಂದು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಏನೇ ತಪ್ಪಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆ್ಯಂಡ್ ಜಾಸ್ತಿ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಸೊ ಬನ್ನಿ ಹೋಗೋಣ. ಇವತ್ತು ನಾವು ಬಂದಿರೋ ಟೆಂಪಲ್ ಶಿವೋಹಂ ಶಿವ ಟೆಂಪಲ್ ಅಂತ. ಇದು ಸ್ಪೆಷಾಲಿಟಿ ಏನಂದರೆ 24 hours ಕೂಡ ಈ ಟೆಂಪಲ್ ಓಪನ್ ಇರುತ್ತೆ. ಸೊ ಇದು ಬಂದು ನಮಗೆ HL ಮೇನ್ ರೋಡಲ್ಲೇ ಸಿಗುತ್ತೆ ಆ್ಯಂಡ್ ಕೆಂಫೋರ್ಟ್ ಮಾಲ್ ಪಕ್ಕನೇ ಇದೆ. ಸೊ ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಂಡು ಬರ್ಬೋದು. ಸೊ ಟೆಂಪಲ್ ಒಳಗೆ ಎಂಟರ್ ಆಗಿದ ತಕ್ಷಣನೇ ನಿಮಗೆ ಇಲ್ಲಿ 65 feet ಶಿವ ಕಾಣುತ್ತೆ. ಸೊ ತುಂಬ ಬ್ಯೂಟಿಫುಲ್ ಆಗಿತ್ತು ನೋಡೋಕ್ಕೆ. ಆ್ಯಂಡ್ ಇಲ್ಲಿ ಟಿಕೆಟ್ ಪ್ರೈಸ್ ಬಂದು ಸ್ಪೆಷಲ್ ಟಿಕೆಟ್ಗೆ 250 rupees ಆ್ಯಂಡ್ ನಾರ್ಮಲ್ ಟಿಕೆಟ್ 150 rupees. ನೀವು ನಾರ್ಮಲ್ ಟಿಕೆಟ್ನ ಪ್ರಿಫರ್ ಮಾಡ್ತೀರಾ ಅಂದರೆ ನೀವು ಜಸ್ಟ್ ಔಟ್ಸೈಡಿಂದ ನೋಡ್ಕೊಂಡು ಹೋಗ್ಬೋದು. ಆ್ಯಂಡ್ ಸ್ಪೆಷಲ್ ಟಿಕೆಟ್ನ ಯೂಸ್ ಮಾಡಿದ್ರೆ ನೀವು ತುಂಬ ಇಲ್ಲಿ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ. ಸೊ ಅದನ್ನೆಲ್ಲನೂ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ನಮಗೆ ಇಲ್ಲಿ ಒಂದು ಬೌಲಲ್ಲಿ 108 ರುದ್ರಾಕ್ಷಿ ಮಣಿಗಳನ್ನ ಕೊಡ್ತಾರೆ. ಸೊ ಅದನ್ನು ನಾವು ಓಂ ನಮಃ ಶಿವಾಯ ಅಂತ ಮನಸ್ಸಲ್ಲಿ ಜಪಿಸ್ತಾ ಒಂದೊಂದೇ ಬೌಲಿಗೆ ಇಲ್ಲಿ ಹಾಕ್ಕೊಳ್ತಾ ಬರಬೇಕು. ನೆಕ್ಸ್ಟ್ ಇಲ್ಲಿ ಶಿವಲಿಂಗಗೆ ನಾವೇ ಅಭಿಷೇಕ ಮಾಡ್ಬೋದು. ರುದ್ರಾಕ್ಷಿ ಜೊತೆಗೆ ನಿಮಗೆ ಇನ್ನೊಂದು ದಾರ ಕೊಟ್ಟಿರ್ತಾರೆ. ಸೊ ಆ ದಾರನ ಇಲ್ಲಿ ಕಟ್ಟಿ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಬೇಡ್ಕೊಂಡು ಕಟ್ಟಿದ್ರೆ ಇಲ್ಲಿ ನನ್ಸಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಇಲ್ಲಿ ಮೆಟ್ಲು ಎತ್ಕೊಂಡು ಮೇಲೆ ಹೋದ್ರೆ ದೊಡ್ಡದಾಗಿರೋ ನಿಮ್ಗೊಂದು ಗಣೇಶ ಕಾಣಿಸುತ್ತೆ. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ನಾನಂತೂ ಇಷ್ಟು ದೊಡ್ಡ ಗಣೇಶನ ವಿಗ್ರಹ ನೋಡೇ ಇರಲಿಲ್ಲ. ಸೊ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇಲ್ಲಿ ಪಂಚಧಾಮ ಯಾತ್ರೆಯಲ್ಲಿ ನಮಗೆ ಫಸ್ಟ್ ಹರಿದ್ವಾರ್ ಬರುತ್ತೆ, ಆಮೇಲೆ ರಿಷಿಕೇಶ್, ಆಮೇಲೆ ಬದ್ರಿನಾಥ್, ಆಮೇಲೆ ಕೇದಾರ್ನಾಥ್, ಆಮೇಲೆ ಲಾಸ್ಟಿಗೆ ಅಮರ್ನಾಥ್. ಸೊ ಇದನ್ನ ಒಂದೊಂದನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಮೊದಲನೇದು ಹರಿದ್ವಾರ್. ಅದ್ರ ಲಿಂಗ ಈ ತರ ಇರುತ್ತೆ. ಹಂಗೆ ಮುಂದೆ ನೆಟ್ಕೊ ಬಂದ್ರೆ ನೆಕ್ಸ್ಟ್ ಸಿಗದೆ ನಮಗೆ ರಿಷಿಕೇಶ್. ನೆಕ್ಸ್ಟ್ ಕೇದಾರ್ನಾಥ್, ಲಾಸ್ಟ್ ಒನ್ ಅಮರ್ನಾಥ್. ಇದಂತೂ ಫುಲ್ ಐಸ್ ಇಂದಾನೆ ಮಾಡಿದ್ರು, ನೋಡ್ಬೋದು ನೀವು. ಲಿಂಗ ಎಲ್ಲ ಫುಲ್ ಐಸ್ ಅಲ್ಲೇ ಇದೆ. ಸೊ ವಾಕ್ ಮಾಡುವಾಗ್ಲೂ ಅಷ್ಟೇ ವಾಲೆಲ್ಲ ಫುಲ್ ಐಸ್ ಇತ್ತು. ತುಂಬಾನೇ ಕೋಲ್ಡ್ ಇತ್ತು ಒಳಗೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಅಂಡ್ ಲೈಟು ಅಷ್ಟೇ ಕಲರ್ ಲೈಟ್ಸ್ ಎಲ್ಲ ಹಾಕಿದ್ರು. ಸೊ ತುಂಬಾ ಒಂಥರ ಚೆನ್ನಾಗಿತ್ತು, ಬೇರೆ ವೈಬೇ ಕೊಡ್ತು ಇದು. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರೆ, ನಾವಿಲ್ಲಿ ಒಟ್ಟಿಗೆನೆ 12 ಜ್ಯೋತಿರ್ಲಿಂಗಗಳ ದರ್ಶನ ಪಡಿಬಹುದು. ಲಿಂಗಗಳನ್ನೆಲ್ಲ ನೋಡ್ಕೊಂಡು ಆಚೆ ಬಂದಿದ ತಕ್ಷಣನೇ ನಮಗೆ ಇಲ್ಲಿ ಒಂದು ಕಾಯಿನ್ ಮತ್ತೆ ಒಂದು ದೀಪ ಕೊಡ್ತಾರೆ. ಸೊ ನಾವು ಇಲ್ಲಿ ಕಾಯಿನ್ನ ಕೊಟ್ಟಿದ್ದನ್ನು ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಬೇಡ್ಕೊಂಡು ಆ ಪಾಂಡ್ ಒಳಗೆ ಹಾಕಿದ್ರೆ ಸೊ ನಾವು ಅಂದ್ಕೊಂಡಿರೋದು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿ. ಸೊ ಕಾಯಿನ್ ಎಲ್ಲ ಹಾಕಾದ್ಮೇಲೆ ನೆಕ್ಸ್ಟ್ ನಾವು ಇಲ್ಲಿ ದೀಪ ಅವರೇ ಇಟ್ಟಿರ್ತಾರೆ. ಸೊ ಅಲ್ಲಿಂದ ನಾವು ದೀಪ ಕಚ್ಕೊಂಡು ಶಿವನಿಗೆ ಬೆಳಗ್ತಾ ಅಲ್ಲಿ ನೀರೊಳಗೆ ಆ ದೀಪನ ತೇಲಿಸ್ಬೇಕು. ಹಾಗೆ ನೀವು ಶಿವನ ಇಷ್ಟು ಹತ್ರದಿಂದನೂ ಕೂಡ ನೋಡ್ಬೋದು.
ಹಾಗೆ ನಿಮಗೆ ಇಲ್ಲಿ ಸೈಡಲ್ಲಿ ಮಹಾಕಾಳೇಶ್ವರ ಅಂತ ಶಿವಂದು ಇನ್ನೊಂದು ಲಿಂಗ ಕಾಣಿಸುತ್ತೆ. ಸೊ ಅದನ್ನು ನೋಡ್ಬೋದು ನೀವು. ಕೊನೆಯದಾಗಿ ಊದ್ಗಡ್ಡಿ ಬೆಳಗ್ತಾ ಇದ್ದೀನಿ ಶಿವನಿಗೆ. ಸೊ ನಾವು ಇವಾಗ ಮಾಡಿದೆಲ್ಲ ಆಕ್ಟಿವಿಟೀಸ್ ಎಲ್ಲ ಸ್ಪೆಷಲ್ ಟಿಕೆಟ್ ಎಲ್ಲ ಇನ್ಕ್ಲೂಡ್ ಆಗಿತ್ತು, 250 ರುಪೀಸ್ದು. ಸೊ ನಾವೇನು ಎಕ್ಸ್ಟ್ರಾ ಪೇ ಏನು ಮಾಡಲಿಲ್ಲ. ದರ್ಶನ ಎಲ್ಲ ಆದ್ಮೇಲೆ ಇಲ್ಲಿ ಹೊರಗಡೆ ಹೋಗುವಾಗ ಎಕ್ಸಿಟ್ ದಾರಿಲೇ ನಿಮಗೆ ಈ ತರ ಶಾಪಿಂಗ್ ಎಲ್ಲ ಸಿಗುತ್ತೆ. ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ಪರ್ಚೇಸ್ ಕೂಡ ಮಾಡ್ಕೋಬಹುದು. ಹಾಗೆ ಇಲ್ಲಿ ಬೇರೆ ಬೇರೆ ದೇವ್ರದ್ದು ವಿಗ್ರಹಗಳು ಇದಾವೆ. ಸೊ ನೀವು ಬೇಕು ಅಂದ್ರೆ ಅದನ್ನು ಕೂಡ ಪರ್ಚೇಸ್ ಮಾಡ್ಕೋಬಹುದು. ಸೊ ಇದನ್ನೆಲ್ಲ ಮುಗಿಸ್ಕೊಂಡ್ ಬರೋ ಜೊತೆಗೆ ನಮಗೆ ಮಧ್ಯಾಹ್ನ ಆಯ್ತು, ಅಂದ್ರೆ ಹಾಫ್ ಡೇ ಅಲ್ಲೇ ಕಳೆದೋಯ್ತು. ಸೊ ಆಚೆ ಬಂದ್ಮೇಲೆ ಆಪೋಸಿಟ್ ಅಲ್ಲೇ ಉಡುಪಿ ಹೋಟೆಲ್ ಇತ್ತು. ಸೊ ಅಲ್ಲಿಂದ ಊಟ ಮಾಡ್ಕೊಂಡು ಹೊರಟ್ವಿ. ನೀವೇನಾದ್ರು ವಿಸಿಟ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ಬರ್ಬೋದು. ಬೆಳಗ್ಗೆ ಟಿಫಿನ್ ಮಾಡ್ಕೊಂಡು ಬಂದ್ರೆ ಆಫ್ಟರ್ನೂನ್ ಅಷ್ಟಲ್ಲಿ ಮುಗಿಯುತ್ತೆ. ಸೊ ಅಲ್ಲೇ ಹೋಟೆಲ್ ಅಲ್ಲಿ ಊಟ ಮಾಡ್ಕೊಂಡು, ಬೇಕು ಅಂದ್ರೆ ನೀವು ವೈಟ್ ಫೀಲ್ಡ್ ಕಡೆ ಮಾರ್ತಳ್ಳಿ ಸೈಡ್ ಬರೋದಾದ್ರೆ HAL ಅಲ್ಲಿ ಮ್ಯೂಸಿಯಂ ಇದೆ. ಸೊ ಅದನ್ನು ನೋಡ್ಕೊಂಡು ಒನ್ ಡೇ ಔಟ್ ತರ ಇರುತ್ತೆ. ಸೊ ನೀವು ಪ್ಲಾನ್ ಮಾಡ್ಕೊಂಡು ಬನ್ನಿ ಎಲ್ಲರೂ. ಐ ಹೋಪ್ ನನ್ನ ಫಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಏನೇ ತಪ್ಪಾಗಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.